ರಿಸಲ್ಟ್ ಬಳಿಕ ತಂಡ ಹೂಡಿತ ಜೆಡಿಎಸ್. ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡಿದ್ರ ಜೆಡಿಎಸ್ ಶಾಸಕರು. 2028ರ ಹೊತ್ತಿಗೆ ರಾಜ್ಯದಲ್ಲಿ ಏನಾಗುತ್ತೆ ಜೆಡಿಎಸ್ ಪಕ್ಷ? ಕುಮಾರಸ್ವಾಮಿ ಜೆಡಿಎಸ್ ದೇವೇಗೌಡ ಕಟ್ಟಿರೋ ಪಕ್ಷವನ್ನ ಡಿಮಾಲಿಷ್ ಮಾಡವ್ರೆ. ಕುಮಾರಸ್ವಾಮಿ ನಿಮ್ ಜನತಾದಳ ಮುಗೀತಿ, ಇನ್ನು ಯಾರು ಉಳಿಯಲ್ಲ ಅಲ್ಲಿ. ನಿಮ್ ಬಿಜೆಪಿ ಇವ್ರಿಗೆ ಕಟ್ಕೊಂಡ್ರೆ ಪಾಪ ಇದ್ದವು ಅವು ಹಾಳಾದು. ಎಸ್ ಮೈ ಡಿಯರ್ ವೀಕ್ಷಕರೇ, ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಒಂದೊಂದೇ ದಳಗಳು ಉದುರುವ ಹಾಗೆ ಕಾಣಿಸ್ತಾ ಇದೆ. ಅದರಲ್ಲೂ ರಾಜ್ಯ ಉಪಚುನಾವಣೆಯಲ್ಲಿ 3ಕ್ಕೆ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದ ಬಳಿಕ ರಾಜ್ಯದಲ್ಲಿ ರಾಜಕೀಯ ದಿಕ್ಕು ದೆಸೆ ಬದಲಾಗ್ತಾ ಇದೆ. ಅದರಲ್ಲೂ ಚನ್ನಪಟ್ಟಣದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ ಬಳಿಕ ಸ್ವತಃ ಜೆಡಿಎಸ್ನ ಕಾರ್ಯಕರ್ತರೇ ಒಂದಷ್ಟು ಸಮಸ್ಯೆಗೆ ಸಿಕ್ಕೊಂಡಂತೆ ಕಾಣ್ತಾ ಇದೆ. ಜೆಡಿಎಸ್ ಶಾಸಕರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ನಮ್ಮಂತವ್ರು ಕಣ್ಣೀರಾಗ್ತಾ ಅವತ್ತು ನೀವು ಇವತ್ತು ಅದೇ ಮಾಡ್ತಿರೋದು. ಏನು ಚೇಂಜ್ ಇಲ್ಲ ಕುಮಾರಸ್ವಾಮಿ. ಜಿ ಟಿ ದೇವೇಗೌಡರು ನಾವು ಮಾತಾಡ್ತಾ ಇದ್ದೀವಿ. ಜಿ ಟಿ ದೇವೇಗೌಡರು ಅನುಭವ ಇರ್ತಕ್ಕಂಥ ರಾಜಕಾರಣಿ. ಯಾರೂ ಇಲ್ಲದೆ ಇದ್ದಾಗ ಅವರು ಸಿದ್ದರಾಮಯ್ಯನನ್ನು ಸೋಲಿಸಿದ್ರು. ಶಕ್ತಿ ಇದೆ ಮನುಷ್ಯನಿಗೆ. ಸಿದ್ದರಾಮಯ್ಯನ ಜೊತೆಗೂ ಚೆನ್ನಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 2023 ಮೇ ತಿಂಗಳಲ್ಲಿ ಕಾಂಗ್ರೆಸ್ 136 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದ ಬಳಿಕ ಜೆಡಿಎಸ್ ಹಾಗೂ ಬಿಜೆಪಿನ ಕೆಲ ಶಾಸಕರು ಸಿಎಂ ಹಾಗೂ ಡಿಸಿಎಂ ಅವರ ಸಂಪರ್ಕದಲ್ಲಿದ್ದರು. ಅದರಲ್ಲೂ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗುತ್ತಿದ್ದಂತೆ ಈ ಅಸಮಾಧಾನಿತಗೊಂಡಂತಹ ಶಾಸಕರ ಸಂಪರ್ಕ ಇನ್ನಷ್ಟು ಗಾಢವಾಗಿತ್ತು. ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎನಿಸಿದ್ರು. ಜೆಡಿಎಸ್ ಪಕ್ಷದಿಂದ ಸಂಸದರಾದಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಮಂತ್ರಿಯಾದರು. ಅಲ್ಲಿಗೆ ರಾಜ್ಯದಲ್ಲಿ ಸಂಘಟನೆ ಜೊತೆಗೆ ಶಾಸಕರ ಕಷ್ಟ ಸುಖಗಳನ್ನ ಕೇಳೋರು ಇಲ್ಲದಂತಾಯಿತು. ಅದೇ ಕಾರಣಕ್ಕೆ ಮಾಜಿ ಸಚಿವ ಜಿ ಟಿ ದೇವೇಗೌಡರು ಪದೇ ಪದೇ ಪಕ್ಷದ ವಿರುದ್ಧವೇ ಧ್ವನಿ ಎತ್ತಿದ್ರು. ದಕ್ಷಿಣದಲ್ಲಿ ಜಿ ಟಿ ದೇವೇಗೌಡ, ಉತ್ತರದಲ್ಲಿ ಶರಣಗೌಡ ಕುಂದಕನೂರ್ ಪದೇ ಪದೇ ಪಕ್ಷದ ವಿರುದ್ಧವೇ ಮಾತನಾಡಿದ್ರು. ಇಲ್ಲಿವರೆಗೂ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಅಸಮಾಧಾನ ಪೊಲಿಟಿಕ್ಸ್ ಜೆಡಿಎಸ್ ಪಕ್ಷದಲ್ಲಿ ಮೊನ್ನೆ ಚುನಾವಣಾ ಸೋತ ಬಳಿಕ ಅದು ಬಹಿರಂಗಗೊಳ್ಳುವಂತೆ ಕಾಣ್ತಾ ಇದೆ. ಜೆಡಿಎಸ್ನ 6ಕ್ಕೂ ಹೆಚ್ಚು ಶಾಸಕರು ಪಕ್ಷ ತೊರೆದು ಹೊರ ಹೋಗ್ತಾರೆ ಅನ್ನುವಂತಹ ಒಂದು ಚರ್ಚೆ ಕೂಡ ಶುರುವಾಗಿದೆ. ಇವತ್ತು ಯಾಕೆ ಚಿಂತೆ? ಇನ್ನೂ 3 ವರ್ಷ ಇದೆಯಲ್ಲ. ಕಾಂಗ್ರೆಸ್ ಅವ್ರು ಯಾರು ಬನ್ನಿ ಅಂತಲೂ ಕರೆದಿಲ್ಲ. ನಾನು ಕಾಂಗ್ರೆಸ್ ಬರ್ತೀನಿ ಅಂತ ಅವ್ರಿಗೂ ಹೇಳಿಲ್ಲ. ಸಿದ್ದರಾಮಯ್ಯನವ್ರ ಮನೆಗೆ ಆಫೀಸ್ಗೆ ಇವತ್ತಿಗೂ ಹೋಗಿಲ್ಲ. ಯಾವ ಕೆಲಸಕ್ಕೂ ಹೋಗಿಲ್ಲ. ಡಿ ಕೆ ಅವ್ರ ಮನೆಗೂ ಹೋಗಿಲ್ಲ, ಆಫೀಸ್ಗೂ ಹೋಗಿಲ್ಲ. ಹೋಗ್ಬೇಕು, ಕಾರ್ಯ ಮಾಡಬೇಕಿಲ್ಲ, ಅಭಿವೃದ್ಧಿ ಆಗಲ್ಲ. ಆದರೂ ಹೋಗಿಲ್ಲ ನಾನು. ಇದಕ್ಕೆ ಹಿಂಗೆ ಯಾವನಿರ್ತಾನೆ ನನ್ನಂಗೆ ಎಮ್ ಎಲ್ ಎಗಳು? ಅವತ್ತು ನಮ್ಮ ಕ್ಷೇತ್ರದ ಜನ ಅವ್ರೇನು ತೀರ್ಮಾನ ಮಾಡ್ತಾರೆ. ದೇವೇಗೌಡರು ಅನುಭವ ಇರ್ತಕ್ಕಂಥ ರಾಜಕಾರಣಿ. ಆದರೆ ಅವರಿಗೂ ಕೂಡ ಕುಮಾರಸ್ವಾಮಿ ಮೂಲ ಗುಂಪು ಮಾಡ್ಬಿಟ್ಟು. ಅಷ್ಟಕ್ಕೂ ಯಾರೆಲ್ಲ ಜೆಡಿಎಸ್ ಶಾಸಕರು ಪಕ್ಷ ಬಿಡ್ತಾರೆ, ಸದ್ಯ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಿರುವಂತಹ ಚರ್ಚೆ ಆದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ ಜೆಡಿಎಸ್ನ ಕೋರ್ ಕಮಿಟಿಯ ಅಧ್ಯಕ್ಷರು ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡರು ಪಕ್ಷ ಬಿಡ್ತಾರೆ ಎನ್ನಲಾಗ್ತಿದೆ. ಈಗಾಗಲೇ ಅವರು ಸಿಎಂ ಹಾಗೂ ಡಿಸಿಎಂ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಎನ್ನಲಾಗ್ತಾ ಇದೆ. ಜಿ ಟಿ ದೇವೇಗೌಡರೇ ಜೆಡಿಎಸ್ ಬಿಟ್ಟಿದ್ದೆ ಆದ್ರೆ ಹುಣಸೂರು ಶಾಸಕ ಜಿ ಟಿ ಹರೀಶ್ ಕೂಡ ಕಾಂಗ್ರೆಸ್ ಸೇರೋದು ಕನ್ಫರ್ಮ್. ಪಕ್ಷದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿದ್ದೆ ಆದ್ರೆ ಜೆಡಿಎಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈಗಾಗಲೇ ಅಸಮಾಧಾನಗೊಂಡಿರುವಂತಹ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕುಂದಕನೂರ್ ಅವರು ಪ್ರಿಯಾಂಕ ಖರ್ಗೆ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಅವರು ಕೂಡ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿದೆ. ಶಾಸಕ ಶರಣಗೌಡ ಮೊದಲಿಂದಲೂ ಜೆಡಿಎಸ್ ಅಲ್ಲಿ ಇದ್ರೂ ಪ್ರಿಯಾಂಕ ಖರ್ಗೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಕಾಂಗ್ರೆಸ್ ನಾಯಕರುಗಳ ಜೊತೆ ಸದಾ ಸಂಪರ್ಕದಲ್ಲಿದ್ದಾರೆ. ಚುನಾವಣಾ ಸಮಯದಲ್ಲಿ ಒಂದು ಕಾಲು ಹೊರಗಿಟ್ಟಿದ್ದಂತಹ ಶಿವಮೊಗ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕಿ ಶಾರದಾ ಪೂರ್ಯ ನಾಯ್ಕ ಅವರು ಕೂಡ ಸಚಿವ ಮಧು ಬಂಗಾರಪ್ಪ ಅವರ ಸಂಪರ್ಕದಲ್ಲಿದ್ದಾರೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಶಾರದಾ ಪೂರ್ಯ ನಾಯ್ಕ ಅವರಿಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡಿದಂತಹ ಆರ್ಥಿಕ ಸಹಾಯದಿಂದ ಅವರು ಜೆಡಿಎಸ್ ಪಕ್ಷವನ್ನ ಬಿಟ್ಟು ಹೊರಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಜೆಡಿಎಸ್ ಪಕ್ಷದಿಂದ ಘಟಾನುಘಟಿಗಳೇ ಹೊರಗಡೆಗೆ ಹೋದಾಗ ಸಹಜವಾಗಿ ಶಾರದಾ ಪೂರ್ಯ ನಾಯ್ಕ ಅವರು ಕೂಡ ಕೈ ಪಕ್ಷಕ್ಕೆ ಸೇರಬಹುದು ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿದೆ. ಒಂದರ್ಥದಲ್ಲಿ ಜೆಡಿಎಸ್ ಅಲ್ಲಿ ಸುನಾಮಿ ಎದ್ದು ಅದನ್ನ ತಡೆದು ನಿಲ್ಲಿಸೋಕೆ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಜೊತೆಯಲ್ಲಿ ದೇವದುರ್ಗದ ಶಾಸಕಿ ಕೆರಮ್ಮ ಕೂಡ ಕಾಂಗ್ರೆಸ್ ನಾಯಕರುಗಳ ಸಂಪರ್ಕದಲ್ಲಿದ್ದಾರೆ. ಇವರಷ್ಟೇ ಅಲ್ಲದೆ ಜೆಡಿಎಸ್ನ ಕೆಲ ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು ಕೂಡ ಕಾಂಗ್ರೆಸ್ ನಾಯಕರುಗಳ ಸಂಪರ್ಕದಲ್ಲಿದ್ದಾರೆ. ಅದರಲ್ಲಿ ಮೇಲುಕೋಟೆಯ ಮಾಜಿ ಶಾಸಕ, ಮಾಜಿ ಮಂತ್ರಿ ಪುಟ್ಟರಾಜು ಅವರ ಹೆಸರು ಇದೆ. ಅರಕಲಗೂಡು MLA ಎ ಮಂಜು ಅವರು ಕೂಡ ಚುನಾವಣೆಯ ವೇಳೆಗೆ ಪಕ್ಷ ತೊರೆಯುವ ಸಾಧ್ಯತೆಗಳಿವೆ. ಉಳಿದಂತೆ ತುರುವೇಕೆರೆಯ ಮಾಜಿ MLA MT ಕೃಷ್ಣಪ್ಪ, ನಾಗಮಂಗಲದ ಸುರೇಶ್ ಗೌಡ, ಸಕಲೇಶ್ಪುರದ HK ಕುಮಾರಸ್ವಾಮಿ, ಮಾಜಿ ಶಾಸಕ ಲಿಂಗೇಶ್ ಸೇರಿದಂತೆ ಅನೇಕ ನಾಯಕರು ಜೆಡಿಎಸ್ ತೊರೆಯುವ ಲೆಕ್ಕಾಚಾರದಲ್ಲಿ ಇದ್ದಾರೆ ಎನ್ನಲಾಗ್ತಿದೆ. ಮುಂದಿನ ವಿಧಾನಸಭಾ ಚುನಾವಣೆ ಹಾಗೂ ಮೈತ್ರಿ ಭವಿಷ್ಯದ ಮೇಲೆ ಈ ಎಲ್ಲ ರಾಜಕಾರಣಿಗಳ ರಾಜಕೀಯ ಭವಿಷ್ಯವೂ ಕೂಡ ನಿರ್ಧಾರ ಆಗಲಿದೆ. ಇಂಟ್ರೆಸ್ಟಿಂಗ್ ಏನಂದ್ರೆ ಕೇವಲ ಜೆಡಿಎಸ್ ಶಾಸಕರು ಅಷ್ಟೇ ಅಲ್ಲ, ಬಿಜೆಪಿಯ ಘಟಾನುಘಟಿ ಶಾಸಕರು ಹಾಗೂ ಮುಖಂಡರು ಕೂಡ ಕಾಂಗ್ರೆಸ್ ಜಾಯಿನ್ ಆಗೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಎನ್ನಲಾಗ್ತಿದೆ. ಆ ಪೈಕಿ ಮೊದಲ ಹೆಸರೇ ಹಾಸನದ ಮಾಜಿ MLA ಪ್ರೀತಮ್ ಗೌಡ ಅವರು ಕಾಂಗ್ರೆಸ್ ಸೇರಿದ್ದೇ ಆದರೆ ಸಕಲೇಶ್ಪುರದ ಹಾಲಿ MLA ಮಂಜುನಾಥ್ ಅವರು ಕೂಡ ಕಾಂಗ್ರೆಸ್ ಸೇರೋದು ಕನ್ಫರ್ಮ್. ಇನ್ನು ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿದ್ದಂತಹ ಬಿಜೆಪಿ ಹಿರಿಯ ಮುಖಂಡರಾಗಿರುವಂತಹ JC ಮಧುಸ್ವಾಮಿ ಅವರು ಕೂಡ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗುವ ಸಾಧ್ಯತೆಗಳಿವೆ. ಒಟ್ಟಾರೆ ಜೆಡಿಎಸ್ ನಾಯಕರುಗಳ ಜೊತೆಯಲ್ಲೇ ಬಿಜೆಪಿಯ ಕೆಲ ಹಾಲಿ ಮತ್ತೆ ಮಾಜಿ ಶಾಸಕರು ಕೂಡ ಕಾಂಗ್ರೆಸ್ ಸೇರೋದಕ್ಕೆ ಮುಂದಾಗಿದ್ದಾರೆ. ಈ ಬೆಳವಣಿಗೆಯಿಂದ ಬಿಜೆಪಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಕಾಲ ನಿರ್ಣಯಿಸುತ್ತೆ. ಆದ್ರೆ ಜೆಡಿಎಸ್ ಅಕ್ಷರಶಃ ಶಕ್ತಿಹೀನವಾಗಲಿದೆ. ಯಾಕಂದ್ರೆ ಇವತ್ತಿಗೂ ಜೆಡಿಎಸ್ ಉಸಿರಾಡ್ತಾ ಇದೆ ಅಂದ್ರೆ GTD ಅವರಂತ ನಾಯಕರಿಂದಲೇ. ಆದ್ರೆ ಈ ಬಾರಿ ಅವರು ಕೂಡ ಪಕ್ಷವನ್ನ ತೆರೆದ್ರೆ ಜೆಡಿಎಸ್ ಖಾಲಿಯಾಗುತ್ತೆ. ಕಾಂಗ್ರೆಸ್ ನಾಯಕರ ಆರೋಪದಂತೆ ಜೆಡಿಎಸ್ ಕೇವಲ ದೇವೇಗೌಡರು ಹಾಗೂ ಅವರ ಫ್ಯಾಮಿಲಿ ಅವ್ರಿಗೆ ಮಾತ್ರ ಸೀಮಿತ ಆಗುತ್ತೆ. ಇನ್ನು ಜನತಾದಳ ಮುಗೀತು, ಇನ್ನು ಯಾರು ಉಳಿಯಲ್ಲ ಅಲ್ಲಿ. ಇನ್ನು BJP ಇವ್ರಿಗೆ ಕಟ್ಕೊಂಡ್ರೆ ಪಾಪ ಇದ್ದವು ಅವು ಹಾಳಾದವು. ಜನ ಹೋಗಿ GT ದೇವಣ್ಣ ಮಂತ್ರಿ ಮಾಡಿ ಅಂತ ಹೋಗ್ತಿದ್ರೆ ಅವ್ರಿಗೆಲ್ಲ ಬೈದು ಕಳಿಸ್ತಿದ್ರು. ಅವನೊಬ್ಬನೇ ಮಂತ್ರಿ ಮಾಡೋದು ನಡೀರಿ ಅನ್ನೋರು. ಆದರೆ ಅವತ್ತು ನಮ್ಮಂಥವ್ರು ಕಣ್ಣೀರಾಗಿ ಅವತ್ತು ಇದ್ದು ನೀವು ಇವತ್ತು ಅದೇ ಮಾಡ್ತಿರೋದು. ಏನು ಚೇಂಜ್ ಇಲ್ಲ. ಕುಮಾರಸ್ವಾಮಿ JDS ದೇವೇಗೌಡ ಕಟ್ಟಿರೋ ಪಕ್ಷವನ್ನು ಡಿಮಾಲಿಷ್ ಮಾಡೋದು. ಪ್ರಿಯ ವೀಕ್ಷಕರೇ, ಕರ್ನಾಟಕದಂತ ರಾಜ್ಯಕ್ಕೆ ಒಂದು ಸ್ಟ್ರಾಂಗ್ ಪ್ರಾದೇಶಿಕ ಪಕ್ಷ ಅನಿವಾರ್ಯತೆ ಇದ್ದೇ ಇದೆ. JDS ಆ ಜಾಗವನ್ನ ತುಂಬುತ್ತೆ ಅನ್ನೋ ನಂಬಿಕೆಯಲ್ಲಿ ರಾಜ್ಯದ ಜನ ಇದ್ರು. ಆದ್ರೆ ಅದ್ಯಾಕೋ ದಿನದ ದಿನಕ್ಕೆ ರಾಜ್ಯದಲ್ಲಿ JDS ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇದೆ. ಕುಮಾರಸ್ವಾಮಿ ಹೊರತಾಗಿ ಅಲ್ಯಾರು ಮಾಸ್ ಲೀಡರ್ಗಳೇ ಇಲ್ಲ. ಸದ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ಪಕ್ಷ ಕಟ್ಟೋದು ಒಂದು ಕಡೆ ಆದ್ರೆ ನಾಯಕರನ್ನ ಉಳಿಸ್ಕೊಳ್ಳೋದು ಮತ್ತೊಂದು ಕಡೆ. ಹೀಗಾಗಿ ಕುಮಾರಸ್ವಾಮಿ ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾರೆ, ಯಾವ ರೀತಿಯಾಗಿ ನಾಯಕರನ್ನ ಉಳಿಸ್ಕೊಳ್ತಾರೆ ಅನ್ನುವಂಥದ್ದೇ ಈ ಕ್ಷಣದ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಏನಾದ್ರೂ ಮಾಡಿ ಅವರು ಪಕ್ಷವನ್ನ ಉಳಿಸ್ಕೊಳ್ಳೇಬೇಕು. ಯಾಕಂದ್ರೆ ಇದು ಪಾಲಿಟಿಕ್ಸ್, ಪಕ್ಕಾ ಪವರ್ ಪಾಲಿಟಿಕ್ಸ್.